ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಕೆಇ ವೆಬ್ಸೈಟಲ್ಲಿ ಇವತ್ತು ಬಂದಿರುವಂಥ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಬೌಟ್ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬಗ್ಗೆ. ಸೊ ನಾನು ಬೆಳಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹೇಗೆ ಕೃಷಿ ಕೋಟಾದ ಅಡಿಯಲ್ಲಿ ಬರುವಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದರಲ್ಲಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾನು ಲಾಸ್ಟ್ ಇಯರ್ ರಿಪೀಟರ್ಸ್ಗಳು ಲಾಸ್ಟ್ ಇಯರ್ ನಾನು ತೆಗೆಸಿರುವಂತಹ ಒಂದು ಅಂದರೆ ಆ ಡಾಕ್ಯುಮೆಂಟ್ಸ್ ಏನಿದೆ ಅದು ಈ ವರ್ಷ ಬರ್ತದಾ ಅಂತ ಹೇಳಿ. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಇವತ್ತು ಇನ್ನೊಂದು ಪರಿಷ್ಕೃತ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ರಿವೈಸ್ ನೋಟಿಫಿಕೇಶನ್ ಇಲ್ಲಿ ನೋಡಬಹುದು. ಸೊ ಇದು ಆಕ್ಚುಲಿ 19ನೇ ತಾರೀಕು ರಿಲೀಸ್ ಆಗಿದ್ದು, ಬಟ್ ಇವತ್ತು PU ಬೋರ್ಡ್ ವೆಬ್ಸೈಟ್ ಅಂದರೆ KE ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಸೊ ಇದಕ್ಕಿಂತ ಮುಂಚೆ ಅವರು ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರು. ಸೊ ಅದರಲ್ಲಿ ಈ ಒಂದು ಇನ್ಫಾರ್ಮೇಷನ್ ಅದರಲ್ಲಿ ಇರಲಿಲ್ಲ. ಸೊ ಇವತ್ತು ಅದನ್ನು ಆ್ಯಡ್ ಮಾಡಿಬಿಟ್ಟು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿರುವಂಥದ್ದು. ಆ ಒಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲದೆ ಇರೋದು ಮತ್ತು ಈ ನೋಟಿಫಿಕೇಶನ್ದಲ್ಲಿ ಇರೋಂಥ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಂತಂದರೆ, ಸೊ ನೋಡಿ, ಆಲ್ರೆಡಿ ನಾನು ಹೇಳಿದ್ದೆ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡ್, CET ಅಡ್ಮಿಷನ್ ಟಿಕೆಟ್ ಇರ್ಬೋದು. ಇನ್ ಕೇಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಅಲೈಡ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಅಕ್ನಾಲಜ್ಮೆಂಟ್ನ ಏನು ಹಚ್ತೀರಿ ನೀವು, ಅಂದರೆ ವ್ಯವಸಾಯಗಾರ ದೃಢೀಕರಣ ಪತ್ರ ಇರ್ಬೋದು, ಫ್ಯಾಮಿಲಿ ಟ್ರೀ ಇರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಅಫಿಡವಿಟ್ 1 ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟ್, ಸ್ಯಾಲರಿ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟನ್ನು ನಿಮಗೆ ಯಾವ್ಯಾವ್ದು ಅಪ್ಲೈ ಆಗ್ತದೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಆದರೆ ಹಾಗಾದ್ರೆ ನಾವು ಹಿಂದಿನ ವರ್ಷ ಮಾಡಿರುವಂಥದ್ದು ಈ ವರ್ಷನ ಅಪ್ಲೈ ಮಾಡ್ಬೋದಾ ಅಂತ ಕೇಳಿದರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿರುವಂಥದ್ದು, ಇನ್ಕಮ್ ಮೆನ್ಷನ್ಡ್ ಇನ್ ದ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ದಟ್ ಡಿಕ್ಲೇರ್ಡ್ ಇನ್ ದ ಅಫಿಡವಿಟ್ ಶುಡ್ ಬಿ ಸೇಮ್. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ನೀವೇನು ಅಫಿಡವಿಟನ್ನು ಮಾಡಿಸ್ತೀರಿ, ಕೋರ್ಟ್ ಅಫಿಡವಿಟನ್ನು ಏನು ಮಾಡಿಸ್ತೀರಿ, ಅದರಲ್ಲಿ ಮೆನ್ಷನ್ ಮಾಡುವಂಥ ಇನ್ಕಮ್ಮು ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರುವಂಥ ಇನ್ಕಮ್ಮು ಎರಡೂ ಕೂಡ ಸೇಮ್ ಇರಬೇಕು. ಗೊತ್ತಿರಲಿ, ಎರಡೂ ಕೂಡ ಸೇಮ್ ಇರಬೇಕು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದು ಭಾಳ ಇಂಪಾರ್ಟೆಂಟ್ ಅಂತಂದರೆ, all the above said documents should be valid from April 2022 to March 2023. ನೋಡಿ, ಭಾಳ ಇಂಪಾರ್ಟೆಂಟು. ಏಪ್ರಿಲ್ 2022 ದಿಂದ ಮಾರ್ಚ್ 2023 ಒಳಗಡೆನೆ ಇರುವಂಥದ್ದು ಇರಬೇಕು. ಸೊ ವ್ಯಾಲಿಡ್ ಫ್ರಾಮ್ ಏಪ್ರಿಲ್ 2022 ಟು ಮಾರ್ಚ್ 2023. ನೀವು ಏಪ್ರಿಲ್ 2022 ಅಂತಂದರೆ, ಸೊ ನೀವೇನಾದರೂ ಫೆಬ್ರವರಿಲಿ ತೊಗೊಂಡಿದ್ರಿ ಅಂತಂದರೆ ಅದರದ್ದು ವೆರಿಫಿಕೇಷನ್ ಅದರದ್ದು ಎಕ್ಸ್ಪೈರಿ ಡೇಟ್ ಏನಾದರೂ ಮೇ ಮತ್ತು ಜೂನ್ ತನಕ ಇತ್ತು ಈ ವರ್ಷ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಏಪ್ರಿಲ್ಗಿಂತ ಹಿಂದೆ ಇರೋದು ಮತ್ತು ಅದು ಮಾರ್ಚ್ 2023ಕ್ಕಿಂತ ಹಿಂದೆ ಇರುವಂತಹ ಡೇಟ್ಸಲ್ಲಿ ಇದ್ದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ವೆರಿಫಿಕೇಷನ್ ಮಾಡಲಾಗುವುದಿಲ್ಲ. ಸೊ ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಅದಕ್ಕೆ ಹೇಳಿದ್ದು. ಸೊ ಇದ್ರ ಜೊತೆಗೆ ಇದು ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ನೀವೀಗ ಇಫ್ ದ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ವ್ಯಾಲಿಡ್ ಫಾರ್ 5 years, ದೋಸ್ ಸರ್ಟಿಫಿಕೇಟ್ ಮಸ್ಟ್ ಬಿ ರೀಪ್ರಿಂಟೆಡ್ ವಿದಿನ್ ದ ವ್ಯಾಲಿಡ್ ಡೇಟ್ ಅಂತ ಇದೆ. ಸೊ ಗೊತ್ತಿರಲಿ, ಯಾವುದೇ ಒಂದು ಅಂದರೆ ರೀಪ್ರಿಂಟೆಡ್ ಅಂತ ಇದೆ, ಯಾರೂ ಕೂಡ ತಹಶೀಲ್ದಾರ್ ಆಫೀಸಲ್ಲಿ ಇನ್ನೊಂದು ಪ್ರಿಂಟನ್ನು ಡೇಟನ್ನು ಚೇಂಜ್ ಮಾಡಿ ಕೊಡೋದಿಲ್ಲ. ಓಕೆ, ಸೊ ಇಫ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ವ್ಯಾಲಿಡ್ ಫಾರ್ 5 years, ದೋಸ್ ಸರ್ಟಿಫಿಕೇಟ್ ಮಸ್ಟ್ ಬಿ ರೀಪ್ರಿಂಟ್ ವಿದಿನ್ ದ ವ್ಯಾಲಿಡ್ ಡೇಟ್. ಸೊ ಇದು ನನಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಯಾಕಂದರೆ ನೀವು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಹಳೆ ಸರ್ಟಿಫಿಕೇಟನ್ನು ತೋರಿಸಿದರೆ ಅದು ನಿಮ್ಮದೇನಾದರೂ 5 ವರ್ಷ ಮುಂದೆ 5 ವರ್ಷ ಇದ್ದರೆ ಈಗ ಇನ್ನೊಂದು ಸರ್ಟಿಫಿಕೇಟನ್ನು ಸೇಮ್ RD ನಂಬರಲ್ಲಿ ರೀಪ್ರಿಂಟ್ ಮಾಡಿ ಕೊಡ್ತಾರಾ ಅನ್ನೋದು ನಂದು ಡೌಟ್ ಇದೆ. ಸೊ ಇದನ್ನು ನೀವು ತಹಶೀಲ್ದಾರ್ ಆಫೀಸಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಸೊ ಬಟ್ ಲಾಸ್ಟ್ ಇಯರ್ ಯೂಸ್ ಮಾಡಿರುವಂಥ ಡಾಕ್ಯುಮೆಂಟ್ಸನ್ನು ಈ ವರ್ಷನ ಯೂಸ್ ಮಾಡ್ಬೋದಾ ಅಂತ ಕೇಳಿದರೆ, ಲಾಸ್ಟ್ ಇಯರ್ ಏನಾದರೂ ನಿಮ್ಮದು ಮೇದಲ್ಲಿ ತೆಗೆದುಕೊಂಡಿದ್ದಿದ್ರೆ ಅಥವಾ ಏಪ್ರಿಲ್ದಲ್ಲಿ ತೆಗೆದುಕೊಂಡಿದ್ದಿದ್ರೆ ಅಥವಾ ಮಾರ್ಚಲ್ಲಿ ತೆಗೆದುಕೊಂಡಿದ್ದಿದ್ರೆ ಯೂಸ್ ಮಾಡಬಹುದು. ಅಂದರೆ ಅದಕ್ಕೆ ಅಟ್ಲೀಸ್ಟ್ ಮಾರ್ಚ್ 2023 ತನಕ ವ್ಯಾಲಿಡಿಟಿ ಇರಬೇಕು ಅನ್ನೋದು ಗೊತ್ತಿರಲಿ. ರೈಟ್? ಸೊ ಏನಾದರೂ ಹೊಸದಾಗಿ ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಏಪ್ರಿಲಲ್ಲಿ ಹೊಸದಾಗಿ ತೆಗೆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇನ್ ಬಿಟ್ವೀನ್ ಏಪ್ರಿಲ್ 2022 ಟು ಮಾರ್ಚ್ 2023 ಇದಿರಬೇಕು ಅಂತ ಏನಿಲ್ಲ. ಓಕೆ, ಸೊ ಅಂದರೆ ಈಗ ಅಫಿಡವಿಟ್ ಇರ್ಬೋದು, ಇಂಥ ಸರ್ಟಿಫಿಕೇಟ್ ಹೇಳ್ತಾ ಇದ್ದೀನಿ. ಆದರೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ ಸ್ಯಾಲರಿ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲದೂ ಕೂಡ ಹಿಂದಿನ ಅಕಾಡೆಮಿಕ್ ಅಂದರೆ ಹಿಂದಿನ ಫೈನಾನ್ಷಿಯಲ್ ಇಯರಿಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಅಂದರೆ ಭಾಳ ಸಿಂಪಲ್ಲು, ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಮೇಲೆ ಇರುವಂಥ ಡೇಟ್ಸನ್ನು ನೋಡಿಕೊಂಡು ಅಪ್ಲೋಡ್ ಮಾಡಿ. ಯಾಕಂದರೆ ಅಪ್ಲೋಡ್ ಮಾಡಿದ ಮೇಲೆ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ. ವೆರಿಫಿಕೇಷನ್ ಮಾಡಿಬಿಟ್ಟು ಇನ್ಎಲಿಜಿಬಲ್ ಕ್ಯಾಂಡಿಡೇಟ್ ಲೀಸ್ಟನ್ನು ಅವರು KE ವೆಬ್ಸೈಟಲ್ಲಿ ಹಾಕಿರ್ತಾರೆ. ಆ ಲೀಸ್ಟ್ ಬಂದ ಮೇಲೆ ನಿಮಗೆ 1 ಅಥವಾ 2 ದಿನ ಮತ್ತೆ ಟೈಮನ್ನು ಕೊಟ್ಟಿರ್ತಾರೆ. ಸೊ ಅದು ಯಾವಾಗ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಸೊ ಇಲ್ಲಿ ನೋಡಿ, 29ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಅಪ್ ಟು ಮಾರ್ಚ್ ಅಂದರೆ ಮೇ 31st ಟೈಮನ್ನು ಕೊಟ್ಟಿದ್ದಾರೆ. ಮತ್ತೆ ನೀವು ಡಿಸ್ಪ್ಲೇ ಅಂದರೆ ಮತ್ತೆ ನೀವು ಅಪ್ಲೋಡ್ ಮಾಡೋದಕ್ಕೆ. ಫೈನಲ್ ಎಲಿಜಿಬಿಲಿಟಿ ಏನಿದೆ ಅದು 2ನೇ ತಾರೀಕು ಜೂನಿಗೆ ಅನೌನ್ಸ್ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆಲ್ಲ ಪಾಯಿಂಟ್ಗಳು ಕೂಡ ಸೇಮ್ ಇದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಇನ್ಕಮ್ ಮೆನ್ಷನ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ ಶುಡ್ ಬಿ ಸೇಮ್ ಆಸ್ ದ ಅಫಿಡವಿಟ್ ಆ್ಯಂಡ್ ಆಲ್ ದ ಅಬೋವ್ ಸೇಡ್ ಡಾಕ್ಯುಮೆಂಟ್ಸ್ ಏನಿದೆ ಅದು
ಶುಡ್ ಬಿ ಬಿಟ್ವೀನ್, ಅಂದರೆ ವ್ಯಾಲಿಡ್ ಫ್ರಾಮ್ ಏಪ್ರಿಲ್ 2022 ಟು ಮಾರ್ಚ್ 2023 ತನಕ ಇರಲೇಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.